ಸಿನಿಮಾ ಪೂರ್ತಿ ನೋಡಿದ್ಮೇಲೆ ಒಂದು ಏನೋ ಒಂಥರ ಒಂದು ಹುಮ್ಮಸ್ಸು. ಯಾಕಂತ ಕೇಳಿದ್ರೆ ಲ್ಯಾಂಗ್ ಇಟ್ಕೊಂಡು ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಪ್ರೇಮ್ ಸರ್ ಡಿಫ್ರೆಂಟಾಗಿ ಮಾಡಿದ್ದಾರೆ. ಏನು ಈಗ ಧ್ರುವ ಸರ್ಜಾ ಅವರು ಯಾಕೆ ಹಿಡಿತಾರೆ ಅನ್ನೋ ಕುತೂಹಲ ಇತ್ತು. ಮೇಡಮ್ ಅವ್ರ ಫ್ಯಾಮಿಲಿಗೋಸ್ಕರ, ಫ್ಯಾಮಿಲಿ ರಕ್ಷಣೆಗೋಸ್ಕರ ಮತ್ತು ಅವ್ರ ಲವರ್ ಕಾಪಾಡೋಗೋಸ್ಕರ ಹಿಡಿತಾರೆ. ಅದೇ ಬೇರೆ ಥರ ಹಿಡಿದವ್ರೆ, ಓಕೆನಾ. ಎಲ್ಲೂ ಅಂದರೆ ಧ್ರುವ ಸರ್ಜಾ ಹಿಡಿದವ್ರೆ ಅವ್ರ ಸ್ಟೈಲಲ್ಲಿ ಹಿಡಿದವ್ರೆ, ಸಾಕತ್ತಾಗಿದೆ ಮೇಡಮ್. ಅದೇ ಧ್ರುವ ಸರ್ಜಾ ಈ ಫಿಲಿಮಲ್ಲಿ ನಗಿಸ್ತಾರೆ, ಅಳಿಸ್ತಾರೆ, ಎಮೋಷನ್ ಕೊಡ್ತಾರೆ, ಆಮೇಲೆ ಕಾಳಿ ರೂಪದಲ್ಲಿ ಮಾಡೋರೆ ಮೇಡಮ್. ನಮ್ಮ ಮೈಯಲ್ಲಿ ನಮಗೆ ಏನಾದ್ರು ಶೇಕ್ ಆಗಬೇಕು ಆ ಲೆವೆಲ್ ಆಕ್ಷನ್ ಮಾಡೋರು. ಇದರಲ್ಲಿ ಧ್ರುವ ಸರ್ಜಾ ಅವರೇ ಹೈಲೈಟ್ ಆಗ್ತಾರೆ, ಓಕೆನಾ. ಹೀರೋಯಿನು ಸಾಕತ್ತಾಗಿ ಅವರು ಅಂದರೆ ಅವ್ರ ಸ್ಟೈಲು, ಅವರ ಆ ಮಾತಾಡೋಂಥ ಮೀನಿಂಗ್ಸು ಮತ್ತು ಅವ್ರು ಮಾಡಿರೋಂಥ ಆಕ್ಷನ್ಸು ಎಲ್ಲದಕ್ಕಿಂತ ಈ ಸಿನಿಮಾದಲ್ಲಿ ಓವರ್ ಆಗಿದೆ, ಮಸ್ತ ಮಾಡಿದ್ರೆ. ಪ್ರೇಮ್ ಸರ್ ಎಲ್ರಿಗೂ ಸೂಪರಾಗಿ ಎಳ್ಕೊಂಡು ಹೋಗೋರೆ. ಇನ್ನು ರವಿಚಂದ್ರನ್ ಅವರು ಅಲ್ಲೆಲ್ಲಿ ಕಾಣಿಸ್ತಾರೆ, ಸಾಕಾಗಿ ಖುಷಿ ಆಗುತ್ತೆ. ಇನ್ನು ನಮ್ಮ ರಮೇಶ್ ಅರವಿಂದ್ ಅವರು ಡಿಫ್ರೆಂಟೇ ಮಾಡೋರೆ. ಅವ್ರನ್ನ ಬರೀ ಅಂತಿಂಥ ಪಾತ್ರದಲ್ಲಿ ನೋಡಿದ್ವಿ, ಇದರಲ್ಲಿ ಬೇರೆ ಲೆವೆಲಲ್ಲಿ ನೋಡ್ತೀವಿ, ಓಕೆನಾ. ನಮ್ಮ ಕಿಚ್ಚ ಬಾಸ್ ಅವರು ಸರ್ ನಮ್ಮ ಕಿಚ್ಚ ಬಾಸ್ ಅವರು ಲಾಸ್ಟ್ 5 ನಿಮಿಷ ಬರ್ತಾರೆ, 5 ನಿಮಿಷ ಬಂದ್ಬಿಟ್ಟು ಹೈಲೈಟ್ ಆಗಿದೆ ಸರ್, ಹೈಲೈಟ್ ಅನ್ಬೋದು. ಅವ್ರ ತಿರ್ಸೋಂಥ ಕೈ ಸ್ಟೈಲು, ಅವರ ವಿಲನ್ ವಾಯ್ಸು, ಅವರ ಲುಕ್ಕಿಂಗ್ಸು, ಅವರ ವೈಟಿಂಗ್ಸು ಬಾಬಾ ಬೇರೆ ಲೆವೆಲಿಗಿದೆ. ನಾನು ಪಾರ್ಟ್ 2 ಕಾಯ್ತಾ ಇದ್ರೆ ಪಾರ್ಟ್ 2 ಈ ಸಿನಿಮಾ ಮಾಡ್ಬೋದು. ಇವತ್ತು ನೀವು ನೋಡಿದ್ರ ಇಲ್ಲಿ ಧ್ರುವ ಜಾತ್ರೆ ನಡೀತಾ ಇದೆ, ಓಕೆನಾ. ಸೊ ಪಾರ್ಟ್ 2 ಮಾಡ್ಬೋದು. ಪಾರ್ಟ್ 2 ಬೇಗ ಮಾಡಿ. KVN ಪ್ರೊಡಕ್ಷನ್ ಅವ್ರಿಗೆ ಹೇಳ್ತೀನಿ, ಒಂದು ಒಳ್ಳೆ ಸಿನಿಮಾ ನೀವು ಕೈ ಹಾಕಿದ್ದೀರಾ, ಓಕೆನಾ. ಅರ್ಜುನ್ ಅವರೇ ಸೂಪರ್ ಮ್ಯೂಸಿಕ್ ಕೊಡ್ತೀರಾ. ಟೋಟಲಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಎಮೋಷನ್ ಮೂವಿ, ಮತ್ತೆ ನೋಡ್ಬೇಕನ್ನೋ ಮೂವಿ. ಕಿಚ್ಚ ಬಾಸ್ ಇದಾರಲ್ಲ, ಎಂಟ್ರಿ ಕಾಂಬಿನೇಷನ್ ಹೆಂಗಿರುತ್ತೆ, ಮುಂದೆ ಏನಿರುತ್ತೆ, ಪ್ರೇಮ್ ಅವ್ರು ಏನಕ್ಕೆ ಅವ್ರ ಎಂಟಿನ ಅವ್ರದ್ದೇನು ಕಾಂಬಿನೇಷನ್ ಇದೆ, ನಮಗೆ ಟ್ವಿಸ್ಟ್ ನಮಗೆ ಒಂದೇ ಮಾತಿಲ್ಲ ಪಿಕ್ಚರ್ ಹೇಗಿತ್ತು ಅಂತ. ಸೀದಾ ಮಚ್ಚಬಿದ್ದು ಸೀದಾ ಕಟ್ಸೋಡೋದೇ ಕೆಲಸ ನಮ್ದು. ಕಾಂಬಿನೇಷನ್ ಇಬ್ರು ಸಕ್ಕತ್ತಾಗಿದೆ ಬ್ರೋ, ಸೂಪರ್ ಬ್ರೋ. ಲಾಸ್ಟ್ ಸೀನ್ ಆಯಿತು, ರಿಸಲ್ಟ್ ಹೆಂಗಿದೇನೋ ಅಂತ. ಏನು ಗೊತ್ತಾ ಸರ್, ನಮ್ಮ ಕನ್ನಡ ಸಿನಿಮಾ ಯಾವುದೇ ಆಗಿರಲಿ ಬರಬೇಕು, ಸಪೋರ್ಟ್ ಮಾಡಬೇಕು, ಹೋಗ್ಬೇಕು ಸರ್. ಸುಮ್ಮನೆ ನಮ್ಮ ಸೊಸೈಟಿಲಿ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ ಎಲ್ಲರಿಗೂ, ಹಿಂದಿ, ತೆಲುಗು, ತಮಿಳು ನೋಡ್ರಿ, ಸಿನಿಮಾ ನೋಡ್ರಿ, ತಪ್ಪಲ್ಲ. ಕನ್ನಡ ಬಿಟ್ಟು ನೋಡ್ತೀರಲ್ಲ ಅದು ತಪ್ಪು. ಕನ್ನಡ ಸಿನಿಮಾ ನೋಡಬೇಕು. ಈಗ ನೀವು ತಮಿಳ್ ಅದು ಹಿಂದಿ ಬಂತು, ಆ ದುರಂಧರ್ ಬಂತು, ಓಕೆ, ದುರಂಧರ್ ಬಂದರೆ ದುರಂಧರ್ಗಿರಲಿ. ನಮ್ಮ ಕನ್ನಡ ಸಿನಿಮಾ ನಮ್ಗೆ ಬೆಳೆಸ್ಬೇಕು. ಈಗ ಇದೇನು ದುರಂಧರ್ ಅಪ್ಪ ಥರ ಐತೆ ಇದು. ನಾನು ಹೇಳ್ತೀನಿ, ಒಬ್ಬ ಕನ್ನಡ ಅಭಿಮಾನಿಯಾಗಿ ಹೇಳ್ತೀನಿ, ನಮ್ಮ ಕನ್ನಡ ನಾನು ಬೆಳೆಸ್ತೀನಿ. ನಾನು ಒಬ್ಬ ಬಂದರೆ ನೀವು ಒಂದು 10 ಜನ ಬರ್ತೀರ, ನೀವು 10 ಜನ ಬಂದರೆ ಅವ್ರು ಅಷ್ಟು 1000 ಜನ ಬರ್ತಾರೆ. ಅದೇ ಥರ ನಾವು ಬೆಳೆಸ್ಕೊಂಡು ಹೋಗಬೇಕು. ನೋಡಿ ಸರ್, ನಾನು ಹಿಂದಿ ತಮಿಳು ನಾನು ನೋಡೋದೇ ಇಲ್ಲ ಸರ್, ಅಪರೂಪಕ್ಕೆ ನೋಡ್ತೀನಿ, ಬಿಟ್ಬಿಡ್ತೀನಿ. ಅದೇ ನಮ್ಮ ಕನ್ನಡ ಸಿನಿಮಾ ಅದೇ ಥಿಯೇಟ್ರಿಗೆ ಬಂದೇ ನೋಡ್ತೀನಿ. ಅದು 300 ಅಲ್ಲ 1000 ಆಗಲಿ ನಾನು ಬಂದು ನೋಡ್ತೀನಿ. ಯಾಕಂದರೆ ಬೆಳೆಸ್ಬೇಕು ಸರ್. ಇವಾಗ ಧ್ರುವನ ಇವಾಗ ಬರ್ತಾ ಇದ್ದಾರೆ ಅಂದ್ರೆ ಒಂಥರ ಕ್ರೇಜ್ ಸರ್ ಅದು. ಅವ್ರು ಕಷ್ಟಪಟ್ಟಿರೋ ರೀತಿ, ಅವ್ರು ವರ್ಕೌಟ್ ಮಾಡಿರೋ ರೀತಿ ನಾನು ಕಣ್ಣಾರೆ ನೋಡಿದ್ದೀನಿ. ಆ ಮನುಷ್ಯ ಒಂಥರ ಸಿಕ್ಕಾಪಟ್ಟೆ ಡೌನ್ ಟು ಅರ್ತು. ನಾನು ಹೇಳ್ತೀನಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಈ ವರ್ಷದ ಅತಿ ದೊಡ್ಡ ಬ್ಲ್ಯಾಕ್ ಬಸ್ಟರ್ ಮೂವಿ ಅಂದರೆ KD ದ ಡೆವಿಲ್. ಸಿನಿಮಾ ಸ್ಟಾರ್ಟ್ ಆದಂಥ ಹಿಡಿದು ಕೊನೆವರೆಗೂ ಎಲ್ಲೂ ಆ ಕಡೆ ತಿರುಗಿ ನೋಡ್ದಂಗೆ ಒಂದೇ ಇಂಟ್ರೆಸ್ಟಲ್ಲಿ ನೋಡುವಂಥ ಮೂವಿ. ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ವರ್ಲ್ಡ್ ವೈಡ್ ಬಿಗ್ ಬ್ಲ್ಯಾಕ್ ಬಸ್ಟರ್ ಮೂವಿ 2020ರಲ್ಲಿ ಇದೊಂದೇ. ಡೈರೆಕ್ಟ್ರು ಜೋಗಿ ಪ್ರೇಮು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಮತ್ತು ಕಿಚ್ಚ ಸುದೀಪ್ ಅವರ ಸ್ಟಂಟ್ಗಳು, ನಮ್ಮ ಧ್ರುವ ಸರ್ಜಾ ಅವರಂತ ಆ್ಯಕ್ಷನ್ ಅಂತೂ, ಅವರ ಮುಗ್ಧತೆ ತುಂಬ ಸೂಪರ್ ಡೂಪರ್. ನಮ್ಮ ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ಗೆ, ಅವರ ಸ್ಟಂಟ್ಗಳಿಗೆ ಫುಲ್ ಫಿದಾ ಆಗಿಬಿಟ್ಟಿದ್ದೀನಿ ಸರ್. ನಂಬರ್ 1 ಮೂವಿ ಆಗುತ್ತೆ ಈ ವರ್ಷದಲ್ಲಿ. ಯಾವ ಸಿನಿಮಾನೂ ಇದನ್ನು ಟಚ್ ಮಾಡೋಕ್ಕಾಗಲ್ಲ, ಆ ರೇಂಜಲ್ಲಿದೆ KD ಮೂವಿ. ಬಾಕ್ಸ್ ಆಫೀಸ್ ಬಹದ್ದೂರ್ ಅಂತ ಒಂದು ನೇಮ್ನ ತಗೊಳ್ತಾರೆ, ಗ್ಯಾರಂಟಿ 100%. ಸೂಪರ್ ಆಗಿದೆ, ಸಕ್ಕತ್ತಾಗಿದೆ, ಭಾಳ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಪ್ರೇಮ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಆಮೇಲೆ ಧ್ರುವ ಅವ್ರ ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್, ಸಕ್ಕತ್ತಾಗಿ ಮಾಡಿದರೆ. ಆಲ್ ದ ಬೆಸ್ಟ್ DK. ವಾಟ್ ಇಸ್ ಪ್ರೇಮ್ ಮೇಲು ತುಂಬ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಫಿಲಮ್ ಕೊಟ್ಟಿದ್ದಾರೆ. ಈ ಫಿಲಮ್ ಬಂದು ನೋಡಿ, ಯಾವುದ್ರಿ ದುರಂಧರು, ನಮ್ಮ ಕನ್ನಡದವರಾಗಿ ದುರಂಧರ ಬಗ್ಗೆ ಹೊಗಳೋದಲ್ಲ, ಹೊಗಳಿ ಫಿಲಮ್ ಚೆನ್ನಾಗಿದೆ, ಬಂದು ಇದು ನೋಡ್ರಿ ನಮ್ಮ KD ಈ ಥರ ಧ್ರುವನ ನಾವು ಸ್ಕ್ರೀನ್ ಮೇಲೆ ಯಾವತ್ತೂ ನೋಡಿಲ್ಲ. ಇದು ನಾವು ಪ್ರೇಮ್ ಸರ್ದು ಅಂದರೆ ಎಮೋಷನ್ಸ್ ಎಲ್ಲ ಇರುತ್ತೆ, ಎಲ್ಲ ಥರನೂ ಐತೆ, ಆಸಮಾಗಿದೆ. ಪಾರ್ಟ್ 2 ಬರುತ್ತೆ, ನಮ್ಮ ಕಿಚ್ಚ ಬಾಸ್ ಬರ್ತಾರೆ, ಎಲ್ಲ ಸಗದ, ಯಾರಿಗೂ ಒಂದು ಇದು ಮಾಡಿಲ್ಲ, ಭೇದ ಮಾಡಿಲ್ಲ, ಎಲ್ಲ ಸಗದಿದೆ. ಎಲ್ಲ ಅಭಿಮಾನಿ, ದರ್ಶನ್ ಅಭಿಮಾನಿ, ನಮ್ಮ ಕಿಚ್ಚ ಬಾಸ್ ಅಭಿಮಾನಿ, ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರಿ ಯಾವ್ಯಾವ ಇದ್ದಾರೋ ಅಭಿಮಾನಿಗಳಿದ್ದಾರೋ ದಯವಿಟ್ಟು ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ರಿ. ಸಾಕಾಗೈತೆ. ಜೈ KD ಅಣ್ಣ. ನಿಮ್ಮನ್ನ ಮೆರೆಸೋರು ನಾವೇ, ಬೆಳೆಸೋರು ನಾವೇ ಅಣ್ಣ. ಬಿಡ್ರಿ ಫ್ಯಾನ್ವಾರು, ಬೆಳೆಸಿ ನಮ್ಮವ್ರನ್ನ ಹುಚ್ಚರು. ಏನಕ್ಕೆ ಅಂದರೆ ತುಂಬ ದಿನಗಳಾದಮೇಲೆ ಥಿಯೇಟರ್ ಹತ್ರ ಜನ ಮುಖ ಮಾಡ್ತಾ ಇದ್ದಾರೆ. ಎಷ್ಟೋ ವರ್ಷಗಳಾದಮೇಲೆ KD ಚಿತ್ರ ತೆರೆ ಮೇಲೆ ಬಂದೈತೆ. ಈಗ ಸೆಕೆಂಡ್ ಹಾಫ್ ಮಾತ್ರ ಬೆಂಕಿ ಆಗೈತೆ. ಸೆಕೆಂಡ್ ಹಾಫ್ ಮಾತ್ರ ಸಕ್ಕದಾಗೈತೆ. ಯಾಕಂದರೆ
ಒಂದು ತೆರೆ ಮೇಲೆ ಒಬ್ಬರು ಆ್ಯಕ್ಟರು ಡೈರೆಕ್ಟರ್ ಆಗಿರ್ಬೋದು ಎಷ್ಟು ಕಷ್ಟಪಟ್ಟು ಫಿಲಮ್ ಮಾಡಿದ್ದಾರೆ ಅಂತಂದರೆ ಎಷ್ಟೋ ಕೋಟಿ ಹಾಕಿ ಫಿಲಮ್ ಮಾಡಿದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ಎಲ್ಲೆಲ್ಲಿಂದನೋ ಬಂದವರು ದುಡ್ಡು ಮಾಡ್ಕೊಂಡು ಹೋಗ್ತಾವ್ರೆ. ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾಗಳು ಬೆಳೀತಾ ಇಲ್ಲ. KD ಅಂತ ಒಂದು ಅದ್ಭುತವಾದ ಚಿತ್ರ ತೆರೆ ಮೇಲೆ ಬಂದೈತೆ, ಎಲ್ಲ ಕಡೆ ಭರ್ಜರಿಯಾಗಿ ಪ್ರದರ್ಶನಗೊಳ್ತಾ ಇದೆ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು KD ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ಜಯ ಆಂಜನೇಯ. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾಗಿರೋ ಪವರ್ ಇಷ್ಟಿಗಿರೋ ಕಲರು ಎರಡಕ್ಕೂ ಬದಲಾಗುತ್ತೆ. ಹೋಗು ವೆದರು ಆಟೋ ಓಡಿಸಬೇಕು, ಗ್ಯಾಸು ಬಾಡಿಲಿರಬೇಕು, ಫುಲ್ ಜೋಶು. ಇವರು KD ಸಿನಿಮಾ ನೋಡಿದ್ರೆ 100% ಹೇಳ್ತಾ ಇದ್ದೀವಿ, ಈ ಸಿನಿಮಾ ಬ್ಲಾಕ್ ಬಸ್ಟರ್, ಇಡೀ ಇಂಡಿಯಾದಲ್ಲೇ ಬ್ಲಾಕ್ ಬಸ್ಟರ್ ಉಳಿಸ್ರು, ಬ್ಲಾಕ್ ಬಸ್ಟರ್ ಉಳಿಸು. ಅಣ್ಣ ತಮ್ಮ ಬಂಧು ಬಳಗ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೋ ಫ್ಯಾಮಿಲಿ ಸಮೇತ ಬನ್ನಿ, ಫಸ್ಟು ಸಿನಿಮಾ ನೋಡ್ರಿ. ಯಾವುದೇ ಕಾರಣಕ್ಕೂ ಪೈರಸಿ ಮಾತ್ರ ಮಾಡಬೇಡಿ, ಫಸ್ಟ್ ಬಂದು ಸಿನಿಮಾ ನೋಡಿ. ಆಗಿದೆ ರಮೇಶ್ ಸರ್ ಅವ್ರ ಆ್ಯಕ್ಟಿಂಗು, ರವಿಚಂದ್ರ ಆ್ಯಕ್ಟಿಂಗು, ಧ್ರುವಾಸ್ ಲಾಸ್ಟಲ್ಲಿ ಕಿಚ್ಚಾಸುದಿ ಬರೋದಂತೂ ಮಸ್ತಾಗೈತೆ. ಆ್ಯಕ್ಚುಲಿ ತಮಿಳ್ ಗಾಯ್ ಈ ಫಿಲಿಮ್ ನೋಡಿ ಮಸ್ತಾಗಿರುತ್ತೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ 2 ಬರ್ಬೋದು, ಕಾಯ್ರಿ ವೇಟ್ ಮಾಡಿ. ಥ್ಯಾಂಕ್ ಯು. ಏನು ಅಂತಂದರೆ ನಮಗೆಲ್ಲ ಆ್ಯಕ್ಷನ್ ಫಿಲಮ್ ಬೇಕಿತ್ತು. ಸೊ ತುಂಬ ಸಖತ್ತಾಗಿದೆ, ಮಾಸ್ ಆಗಿದೆ ಫಿಲಮ್ ಅಂತೂ. ನಮ್ಮ ಆಟೋ ಡ್ರೈವರ್ಸ್ ಕಡೆಯಿಂದ ಧ್ರುವ ಸರ್ ಜಗೆ ಜೈ ಧ್ರುವ ಸರ್. ತುಂಬ ಖುಷಿ ಆಗುತ್ತೆ. ಯಾವಾಗಲೂ ಸೆಂಟಿಮೆಂಟಲ್ ಮಾಡ್ತಾರೆ, ಮತ್ತೆ ಲಾಸ್ಟ್ ಮಾಡ್ತಾರೆ. ಬಾಟ್ಲಿ ಸಾಕ ಡಿಫ್ರೆಂಟಾಗಿ ಮಾಡೋರ ಕಿಲ್ಲರ್. ಇನ್ನು ಪಾರ್ಟ್ 2 ಬಂದರೆ ಗೊತ್ತಾಗುತ್ತೆ, ಮಸ್ತಾಗಿರುತ್ತೆ. ತುಂಬ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ನಮ್ಮ ಇಡೀ ಬ್ಯಾಂಗ್ಳೂರಲ್ಲಿ ಆಟೋ ಡ್ರೈವರ್ಸು ಒಂದೊಂದು ಮೂಲೆಯಿಂದನೂ ಬಂದು ನಮ್ಮ ನರ್ತಕಿ ಇಲ್ಲಿ ಫಿಲಮ್ ನೋಡಿದ್ದೀವಿ. ತುಂಬ ಸಖತ್ತಾಗಿದೆ ಮೂವಿ. ಸೊ ನಮ್ಮ ಆಟೋ ಡ್ರೈವರ್ಸ್ ಟೀಮ್ ಕಡೆಯಿಂದ ಧ್ರುವ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ, ಇಂಥ ಒಳ್ಳೆ ಮೂವಿ ಕೊಟ್ಟಿರೋದಕ್ಕೆ. ಮತ್ತು ಪ್ರೇಮ್ ಸರು ಮತ್ತು ಈ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಮತ್ತೆ ಫಿಲಮ್ ಅಂದರೆ ಅಣ್ಣ ತಮ್ಮಂದಿರು ಸಂಬಂಧ ಹೆಂಗಿರುತ್ತೆ ಅಂತ, ಅದನ್ನು ಗೌರವ, ಒಳ್ಳೇದಾಗಿರ್ತಾರೆ, ಕೆಟ್ಟದಾಗಿರ್ತಾರೆ ಅಂತ ಇದೇ ಸಾಕ್ಷಿ ಸರ್. ಈ ಫಿಲಮೇ ತುಂಬ ಸಾಕ್ಷಿ ಆಗುತ್ತೆ ಸರ್. ಹೌದು.